ಆ್ಯಕ್ಚುಲಿ ಅದು ಏನಂತನೂ ಗೊತ್ತಿಲ್ಲ. ನಾಷ್ಟ ಕೊಡಿಸು ಅಂತ ಬಂದೆ, ಅಲ್ಲಿ ನೋಡಿದ್ರೆ ನಾಷ್ಟ ಕೊಡಿಸ್ತೀನಿ ಬಾ ಅಂತ ಕಲ್ಕೊಬಂದಿದ್ದಾರೆ. ಅದು ಏನಂತಲೇ ಗೊತ್ತಿಲ್ಲ. ಅವ್ರು ಫುಲ್ಲು ಅಲ್ಲಿ ಕ್ರೌಡಲ್ಲಿ ನಿಂತ್ಕೊಂಡು ಮಾಡ್ತಿದ್ದಾರೆ. ಏನಂತ ಕೇಳೋಣ, ತಗೊಂಡು ನಂಗೆ ಗೊತ್ತಿಲ್ಲ, ಕಚ್ಚೋದೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ. क्या है उधर देख लेना तो ये रोटी ऐसे करना है ना। वाह फुल बिसी बिसी ಇದೆ. ಆಮೇಲೆ ಸಿಗ್ತೇನೆ ಬಾಯ್. ಇವ್ರು ಇಲ್ಲಿ ಮಾಡ್ತಿದ್ದಾರೆ, ಅಲ್ಲಿ ಅಂಗಡಿ ಇದೆ. ಸೊ ನಾಷ್ಟ ಮಾಡಿದ್ವಿ. कचौरी है ना बोलते हैं उसको, अरे कचौरी साउथ इंडिया में सभी कचौरी बोलते हैं इसको. ಅದೇ ಕಚೋರಿ ತಂದಿದ್ವಿ, ಅದಕ್ಕೆ ಜೊತೆ ಸ್ವಲ್ಪ ಮಸಾಲ, ಆಲೂಗಡ್ಡೆ ಮಸಾಲ ಥರ ಏನೋ ಫುಲ್ಲು ಮಾಡಿಕೊಟ್ಟಿದ್ದು. ಸೊ ಅದನ್ನ ಹಚ್ಕೊಂಡು ಹಂಗೆ ತಿಂದ್ವಿ. ಸೊ ಇವಾಗ ಡೈರೆಕ್ಟ್ ಇವಾಗ ಇದು ತಾಜ್ಮಹಲ್ ಜಾಗ ನಾವೇ ಎಂಟ್ರೆನ್ಸ್ಗೆ ಸರ್ ತಾಜ್ಮಹಲ್ ಹತ್ರ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಇವ್ರು ನನಗೆ ಸುಮ್ಮನೆ ಡ್ರಾಪ್ ಮಾಡ್ತಿದ್ದಾರೆ. ಸೊ ಇವರು ಡ್ರಾಪ್ ಮಾಡಿಬಿಟ್ಟು ಹೋಗ್ತದೆ, ನಾನು ಹೋಗಿ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಅದು ಫೋಟೋಸ್ ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ವಾಪಸ್ಸು ರೂಮಿಗೆ ಹೋಗ್ತೀನಿ. ಸೊ ಇವತ್ತಿಗೆ ಪ್ಲ್ಯಾನ್ ಇಷ್ಟೇ. ಇನ್ನೊಂದೇನೆಂದರೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಏನು ಅಷ್ಟು ಏನು ಟೆಂಪ್ರೇಚರ್ ಇಲ್ಲ ಮತ್ತು ಸನ್ಲೈಟ್ ಏನು ಬೀಳ್ತಾ ಇಲ್ಲ, ನಾರ್ಮಲ್ ಆಗಿದೆ. ಕ್ಲೌಡ್ಸ್ ಎಲ್ಲ ಇದೆ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮಳೆ ತಕ್ಷಣಕ್ಕೆ ಬೇಡ, ಯಾಕಂದರೆ ಹೋಗ್ತಿರೋ ಜಾಗ ಫುಲ್ಲು ನೋಡೋಕ್ಕಂತಾನೆ. ಸೊ सिंगना लो बुटो दोस्त भी नहीं इन गाड़ी जगह पेमेंट जैसे भी होता है ना. हाँ ये सभी रिच एरिया है क्या? सभी बड़ा बड़ा डीलक्स गली है. ओ संडे को साथ ये क्या है समझा नहीं. मतलब नहीं ये इंडिया की गॉड है. इंडिया का गॉड है. मतलब क्या नाम है? काडूश्याम. मैं कर्ड बोला अभी बोला. ओके काडूश्याम. इधर वो क्यों पहनता है? वो रोज होता है ना, वो चढ़ाया जाता है. मन्नत. ओके उसके लिए सभी वो पे कराता, मतलब वो मन्नत मांगता है. ओके Oh, tattoo. Oh boy, कितना धूप है.
ಅಥವಾ ಟ್ರಾಫಿಕ್ಕಿಂದ ಎಲ್ಲ ಏನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಆ್ಯಕ್ಚುಲಿ ಇವಾಗ ಈ ರೂಟ್ ನೋಡಿದ್ರೆ ಶಾರ್ಟ್ಕಟ್ ಅಂತೆ. ಆ್ಯಕ್ಚುಲಿ ಅರ್ಧ ಕಿಲೋಮೀಟರ್ ನೋಡಿದ್ರೆ ಎಂಟ್ರಿ ಸಿಗುತ್ತಂತೆ, ಅಲ್ಲಿ ಟಿಕೆಟ್ ಇಸ್ಕೊಂಡು ಹೋಗ್ಬೇಕಂತೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ನೋಡೋಣ ಯಾವ ಬರ್ತಿದೆ, ಟಿಕೆಟ್ ಎಲ್ಲಿ ತೊಗೊಳ್ಳೋ ಅಂತ ಕೇಳ್ಬಿಟ್ಟು ಇದು ಮಾಡೋಣ. ಸೊ उधर टिकट ले सकते हैं क्या? हाँ टिकट ऐसे ही जाना टिकट थैंक यू. ಅದೇ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಅದೇ ಅರ್ಧ ಕಿಲೋಮೀಟರ್ ನಡಿಬೇಕಂತ. ಏನಂತ ಗೊತ್ತಿಲ್ಲ, ಸಡನ್ನಾಗಿ ಬಿಸಿಲು ಬಂದ್ಬಿಡ್ತು ಬೆಜ್ಜಾನು. ಮುಂದೆ ಹೋಗಿ ನೋಡೋಣ ಏನಾಗುತ್ತೆ ಏನು. 250 ಕೊಟ್ಟು ಟಿಕೆಟ್ ತೊಗೊಂಡಿದ್ದೀನಿ. ಇಲ್ಲಿ ಹೋಗೆಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ತದೆ ಒಳಗಡೆ. ಹಾಂ, ಒಳಗಡೆ ಬಂದೆ ಇವಾಗ. ಸೊ ನೋಡೋಣ, ಅದು ಇಲ್ಲೆಲ್ಲೂ ವೀಡಿಯೋ ಮಾಡ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಅದೇನಂತ ಸರಿಯಾಗಿ ಗೊತ್ತಿಲ್ಲ, ಒಂದು ನಿಮಿಷ. ಸೊ ಅದಕ್ಕೆ ನೋಡೋಣ, ಶಾರ್ಟ್ಸ್ ತೊಗೊತೀನಿ, ಅದೇ ಬಿಡ್ತದೆ ತೊಗೊತೀನಿ, ಇಲ್ಲಾಂದರೆ ಇಲ್ಲ. ಕ್ಲೌಡ್ಸ್ ಬಂದು ಇನ್ನೂ ಸ್ವಲ್ಪ ಬಿಸಿಲು ಕಮ್ಮಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ. ಮುಂದೆ ಹೋಗಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡುತ್ತೆ. ಏನು ಗೊತ್ತು, ಸೀರಿಯಸ್ಲಿ ಅಲ್ಲಿದೆ ಹೇಳಿ ನೋಡೋದು ಜನಗಳಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ತುಂಬ ಎಕ್ಸೈಟ್ ಆಗ್ತಿದೆ. ಹೋಗಿ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋಕ್ಕೆ ನೋಡೋಕ್ಕೆ. ಅದು ಎಕ್ಸೈಟ್ಮೆಂಟ್ ಇದೆ ಬ್ರೋ. ಓಹೋ, ಫಿಲಮಲ್ಲಿ ನೋಡ್ದಂಗೆ ಐತೆ ನನಗಂತೂ ಸೀರಿಯಸ್ಲಿ. ಗೊತ್ತೋ ಎಷ್ಟು ದಿನಸದ್ದು ಇದು ಗೊತ್ತೋ, ನೋಡ್ಬೋದು ಮೇಲೆಲ್ಲ ಹಿಂಗೈತೆ. ಸೂಪರ್ ಬಲ್ಲ. आइए सर, फोटो के लिए 30 रुपीज़. ಇದು ಸೀರಿಯಸ್ ಆಗಿ ಫೈನಲಿ ಬಂದಿದ್ದೀನಿ. ಮುಂದೆನೇ ತಾಜ್ ಮಹಲ್ ಇದೆ, ಹಿಂದೆ ನಿಂತ್ಕೊಂಡಿದ್ದೀನಿ. ಇದು ತೋರಿಸ್ತೀನಿ ನಿಮಗೆ ಹೆಂಗೈತೆ ಅಂತ. ಅಲ್ಲಿ ನೋಡ್ಬೋದು, ಹಿಂದೆ ತಾಜ್ ಮಹಲ್. ಹಂಗೆ ಹಿಂಗೆ ಮಾಡಿ ಏನೋ ಕಷ್ಟಪಟ್ಟು ಸರಿ ಇಷ್ಟು ದೂರ ಆಗ ಅವ್ರಿಗೂ ಬಂದಿದ್ದೀವಿ, ಡೆಲ್ಲಿವರೆಗೂ ತಾಜ್ ಮಹಲ್ ನೋಡಲೇಬೇಕಂತ ಹೆಂಗಾದ್ರು ಮಾಡ್ಕೊಂಡು ಬಂದಿದ್ದು ಫಸ್ಟ್ ಟೈಮು. ಸೊ ಫಸ್ಟ್ ಟೈಮು ಒಬ್ಬನೇ ಬರ್ತಾಯಿದ್ದೀನಿ ನೋಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ತುಂಬ ಗೈಡ್ಸ್ ಇದ್ದರು, ಬಂದ್ಬಿಟ್ಟು ಬಾ ನಿಂಗೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತೀನಿ, ಎಲ್ಲ ಟೇಸ್ಟ್ ಮಾಡಿಸ್ತೀನಿ, ಎಲ್ಲ ನೋಡ್ತೀನಿ, ಹಂಗೆ ಹಿಂಗೆ ಅಂದು. ನಾನು ಏನು ಬೇಡ ಆಗೋದು, ನನ್ನ ಪಾಡಿಗೆ ನಾನು ಹೋಗ್ತೀನಿ, ನೋಡ್ತೀನಿ, ಸಾಕು ನನಗೆ. ನೀನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಬೇಕಾದರೆ ನಾನು PU ಹಿಸ್ಟ್ರಿನೇ ಓದಿದ್ದು ಅಂದ್ಬಿಟ್ಟು ಅವನ ಹತ್ರ ಇವನ ಹತ್ರ ಎಷ್ಟೋ ಜನ ಜಗಳ ಆಡ್ಕೊಂಡು ಬಂದಿದ್ದೀನಿ. ನನಗೆ ಕ್ಲೀನಾಗಿ ಕಾಣಿಸ್ತಿದೆಯಾ ಇಲ್ವಾ, ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ ಅಂತ ಏನೂ ಗೊತ್ತಿಲ್ಲ. ಅಯ್ಯೋ ಸೀರಿಯಸ್ಲಿ ಸ್ಕೂಲ್ ಟೈಮಲ್ಲೆಲ್ಲ ನಾವು 7 ವಂಡರ್ಸ್ ಬರೆಯೋವಾಗ ತಾಜ್ ಮಹಲ್ ನಮ್ಮ ಇಂಡಿಯಾದಲ್ಲಿ ಇರುವಾಗ ತುಂಬ ಆಶ್ಚರ್ಯ ಆಗ್ತಿದ್ವು, ಇಂಡಿಯಾಗೂ ಒಂದು 7 ವಂಡರ್ಸಲ್ಲಿದೆ ಅಂತ. ಆಮೇಲೆ ಯಾವತ್ತನ ಒಂದು ದಿವಸ ವಿಸಿಟ್ ಮಾಡಬೇಕಂತ ತುಂಬ ಕನಸಿತ್ತು. ಆವಾಗಿಂದ ನೋಡಿ 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 ಫೈನಲ್ ಆಗಿ ಇವಾಗ ಒಬ್ಬನೇ ಬಂದಿದ್ದೀನಿ. ಓಕೆನಾ, ತುಂಬ ಖುಷಿ ಆಗ್ತಿದೆ ಸೀರಿಯಸ್ ಆಗಿ. ತಾಜ್ ಮಹಲ್ ಇನ್ನು ಒಳಗಡೆ ಎಲ್ಲ ಹೋಗಿ ಏನೇನು ಮಾಡೋದಂತ ಏನೂ ಐಡಿಯಾ ಇಲ್ಲ. ಅದ್ರ ಒಳಗಡೆ ಹೋಗೋಕ್ಕೂ ಟಿಕೆಟ್ ತೊಗೊಂಡಿದ್ದೀನಿ. ಆ ಶೂಗೇನೋ ಗ್ಲೌಸ್ ಎಲ್ಲ ಹಾಕೋಬೇಕಂತೆ, ಮಾರ್ಬಲ್ಸ್ ಎಲ್ಲ ಫುಲ್ಲು ಡಸ್ಟ್ ಆಗುತ್ತೆ ಅಂತ. ಸೊ ಹೋಗ್ತೀನಿ. ತುಂಬ ಬಿಸಿಲು ಬೇರೆ, ತಲೆ ಎಲ್ಲ ಫುಲ್ ಬಿಸಿ ಆಗ್ತೈತೆ. ನೋಡೋಣ ಮುಂದೆ ಸ್ವಲ್ಪ ಶಾರ್ಟ್ಸ್ ತೊಗೊತೀನಿ, ನೋಡಿ ಹೆಂಗಿದೆ ಏನು ಅಂತ. ಆಮೇಲೆ ಒಳಗಡೆ ಹೋದ ತಕ್ಷಣ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರಿನಾ, ಸಿಗೋಣ, ಬಾಯ್. ಸ್ಟೇಷನ್ ಅಂತ ಐತೆ, ಎಲ್ಲ ಅಲ್ಲೋಗಿ ನಿಂತ್ಕೊಂಡು ಫೋಟೋ ತೊಗೊತವ್ರೆ. ನಾವು ಹೋಗೋಣ ಬನ್ನಿ. ಇಲ್ಲೆಲ್ಲ ಫುಲ್ ನೀರು ತುಂಬಿರಬೇಕು, ಅದು ನೀರು ಯಾವುದು ತುಂಬಿಲ್ಲ, ಬಿಸಿಲು ಎಲ್ಲ ಒಣಗೋಗ್ಬಿಟ್ಟೈತೆ. ಬನ್ನಿ ಅದು ನೋಡೋಣ, ಅಲ್ಲೂ ನೀರು ಐತಾ ಇಲ್ವ ಅಂತ. ನನಗೆ ಗೊತ್ತಾಗ ನೀರು ಇರೋಲ್ಲ ಮೋಸ್ಟ್ಲಿ, ಇದೆಲ್ಲ ವುಡ್ ಇವಾಗ ಮಾಡಿರೋದು ಅನಿಸುತ್ತೆ. ಅದೇ ಫುಲ್ ಒಣಗೋಗ್ಬಿಟ್ಟೈತೆ, ಇಲ್ಲೂ ಏನಿಲ್ಲ. ಅದು ಹೆಂಗಾದ್ರೂ ಕುತ್ಕೊಂಡಿದ್ದೋ, ಫುಲ್ ಬಿಸಿಲೈತೋ ಅಲ್ಲಿ. ಓಹೋ ಬ್ರೋ, ಆ ಮಾರ್ಬಲ್ ಬಿಸಿತೈತೆ, ಅದ್ರ ಮೇಲೆ ಕುತ್ಕೊಂಡು ಹೋದೆ. ನೋಡಿದೆ ತಾಜ್ ಮಹಲ್ ಐತೆ. ಓಹೋ ಏನು ಗೊತ್ತು,
ಗೊತ್ತಾ ಹತ್ರ ಬರ್ತಾ ಬರ್ತಾ ತುಂಬ ದೊಡ್ಡದು. ನೋಡೋಕೆ ದೂರದಿಂದ ಚಿಕ್ಕದಾಗಿತ್ತು, ಇಲ್ಲಿ ನೋಡೋದು ತುಂಬ ದೊಡ್ಡದೈತೆ. ನೋಡಿ ನಾನು ಎಷ್ಟಿದ್ದೀನಿ ಎಲ್ಲ ಇಷ್ಟೇ ಹೋದೆ. ಅಲ್ಲಿ ಮೇಲೆ ಹೋಗ್ಬೇಕು, ಮೇಲೆ ಹೋಗ್ಬಿಟ್ಟು ಒಳಗಡೆ ಎಂಟ್ರಿ ಕೊಡಬೇಕು. ಅದೇನಂತ ನೋಡೋಣ ಬನ್ನಿ. ಇಲ್ಲಿ ಒಳಗಡೆ ಹೋಗೋಕ್ಕೆ 200 ರೂಪೀಸ್ ಟಿಕೆಟ್ ತೊಗೊಂಡಿರುತ್ತೆ. ಅದ್ರ ಜೊತೆ ಪಕ್ಕದಲ್ಲೇ ಈ ಥರ ಬಟ್ಟೆ ರೀಯೂಸಬಲ್ದು ಬಂದುಬಿಟ್ಟು ಫ್ರೀಯಾಗಿ ಕೊಡ್ತಾರೆ. ಇಲ್ಲ ನಿಮ್ಮ ಪ್ಲಾಸ್ಟಿಕ್ ಬೇಕು ಯೂಸ್ ಅನ್ಸೋ ಅಂದರೆ ನಿಮಗೆ 10 ರೂಪಾಯಿ ಕೊಟ್ಟು ತೊಗೋಬೇಕಾಗತ್ತೆ. ಸೊ ನಾನು ಕಾಟನ್ನೇ ತೊಗೊಂಡೆ. ಸೊ ಇದು ಯೂಸಬಲ್ದು ಅಂತ, ರೀಯೂಸಬಲ್ದು ಅಂತ. ಸೊ ಇಲ್ಲಿ ಬಂದಿದ್ದೀನಿ, ಸೈಡಲ್ಲಿ ನಿಂತಿದ್ದು, ರೈಟ್ ಸೈಡಿಗೆ ನಿಂತಿದ್ದೀನಿ, ತಾಜ್ ಮಹಲ್ ರೈಟ್ ಸೈಡ್ಗೆ. ಸೊ ಇವಾಗ ಹಿಂದೆ ಯಮುನಾ ರಿವರ್ ಇದೆ. ಸೊ ಯಮುನಾ ರಿವರು ಅಲ್ಲಿ ನೀರಿದೆಯಾ ಏನು ಹೆಂಗೆ ಅಂತ ಇದು ಮಸ್ಜಿದ್ ಇಲ್ಲಿ ಫುಲ್ಲು ಇದು ಮಾಡ್ತಾ ಅನ್ಸುತ್ತೆ. ಸೊ ಮೋಸ್ಟ್ಲಿ ನಂಗೆ ಅಷ್ಟು ಗೊತ್ತಿಲ್ಲ, ಅದೇ ಏನೋ ಒಂದು ಕ್ರೇಜ್ ನೋಡಬೇಕಾಗಿತ್ತು ಅಂತ ಅದಕ್ಕೆ ಸೊ ಬಂದಿದ್ದೀನಿ. ಫೈನಲ್ ಆಗಿ ಇಲ್ಲಿದ್ದೀನಿ, ಒಬ್ಬನೇ ಸುತ್ತಾಡ್ತಾಯಿದ್ದೀನಿ. ತುಂಬ ಜನ ಇದ್ದಾರೆ, ಫ್ಯಾಮಿಲೀಸು, ಫ್ರೆಂಡ್ಸು, ಲವ್ವರ್ಸು, ಕಪ್ಪಲ್ಸು, ಫೋಟೋ ಶೂಟ್ಸು, ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ಕೊಂಡು ಫುಲ್ಲು ಖುಷಿಯಾಗಿದ್ದಾರೆ. ಗಾಳಿ ಸ್ವಲ್ಪ ಹೊಡಿತೈತೆ. ಇದು ರೈಟ್ ಸೈಡ್ ವ್ಯೂ. ಈ ಕಡೆ ಅದ ಪಕ್ಕದಲ್ಲಿ ಇಲ್ಲೊಂದಿದೆ. ಸೊ ದಿಸ್ ಇಸ್ ವೇರ್ ಐ ಆಮ್ ರೋಮಿಂಗ್. ತುಂಬ ಮೊಬೈಲ್ ಕೂಡ ತುಂಬ ಹೀಟ್ ಆಗಿಬಿಟ್ಟಿದೆ ಬಿಸಿಲಿಗೆ, ಮುಟ್ಟಿದ್ರೆ ಫುಲ್ಲು ಬಿಸಿ ಆಗ್ತೈತೆ. ಅದಕ್ಕೆ ವೀಡಿಯೋ ಕಮ್ಮಿ ಮಾಡ್ತಾಯಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಹಿಂದೆ ಹೋಗ್ತಾಯಿದ್ದೀನಿ, ನೋಡೋಣ ಬನ್ನಿ ಅಲ್ಲಿ ನೀರಿದೆಯಾ ಏನೋ ಏನು ಕತೆ ಅಂತ. ವೀಲ್ ಚೇರಲ್ಲಿ ದಿಸ್ ಇಸ್ ವಾಟ್ ಅವ ಏಜ್ ಆಗಿದೆ ಅವ್ರಿಗೆ. ಸೊ ಅಟ್ಲೀಸ್ಟ್ ಏಜ್ ಟೈಮ್ದಲ್ಲಿ ಅದು ಯಾಕೆ ಬಂದು ತೋರ್ಸೋಣ ಅಂತ ತೋರಿಸ್ತಿದ್ದಾರೆ. ಹೋಗ್ತಾಯಿದ್ದೀನಿ ಹಿಂದೆ. ತಾಜ್ ಮಹಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ರೀ ಫುಲ್ಲು. ಇಲ್ಲ ಆ ಕಡೆ ಫುಲ್ಲು ಡ್ರೈ ಆಗಿದೆ, ಈ ಕಡೆ ಮಾತ್ರ ಸ್ವಲ್ಪ ಇದೆ. ಪ್ಲೀಸ್ ಕೀಪ್ ಡಿಸ್ಟೆನ್ಸ್ ಫ್ರಮ್ ದ ರೈಲಿಂಗ್. ಯಮುನಾ ರಿವರ್ ನೋಡ್ರಿ ಹೆಂಗಾಗೈತೆ. ಒಂದು ಟೈಮಲ್ಲಿ ಫುಲ್ಲು ಅಲ್ಕೊಂಡು ಹೋಗ್ತಿತ್ತು, ಇಲ್ಲಿಂದ ಅಲ್ಲಿಂದ ಎಲ್ಲರಿಗೂ. ಇವಾಗ ಫುಲ್ ಇದಾಗ್ಬಿಟ್ಟಿದೆ, ಫುಲ್ ಗಲೀಜು ಬದಾಗ್ಬಿಟ್ಟಿದೆ. ಬ್ಯಾಕ್ ಸೈಡ್ ಇದು. ಇದೇನೋ ಹಾಕಿಕ್ಕಿದ್ದಾರೆ, ನೋಡೋಣ ಬನ್ನಿ. औरंगजेब ने अपने फादर शाहजहां को दूसरा ताजमहल बनाने के कारण उनको अरेस्ट कर लिया था. तो ये सीक्रेट वे है टनल सुरंग, ये यहाँ से सीधा आगरा के लिए जाता है. ये रास्ता अंडरग्राउंड यमुना रिवर के साइड से बनाया है. ವಿಡಿಯೋ ಮಾಡಿ ಹೇಳ್ಬೇಕು ಅನಿಸ್ತೈತೆ. ಸೀರಿಯಸ್ಲಿ ಇದು ಆಸಮ್ ಆಗಿದೆ. ಎಷ್ಟು ದೊಡ್ಡ ಬಿಲ್ಡಿಂಗು, ಫುಲ್ ಎಲ್ಲ ವೈಟ್ ಮಾರ್ಬಲ್ಸು. ಮೇಲೆ ಇದೆ, ದೂರದಿಂದ ನೋಡಿದಾಗ ತುಂಬ ಚಿಕ್ಕದಾಗಿ ಅನಿಸ್ತಿತ್ತು. ಇಲ್ಲಿ ನೋಡಿದ್ರೆ ತುಂಬ ನೋಡಿ ಮೇಲೆ ಎಷ್ಟು ಹೈಟ್ ಆಗಿದೆ. ಸೀರಿಯಸ್ಲಿ ಇದು ಏನಂದರೆ ಅಡ್ಮೈರ್ ಮಾಡೋಕೆ ಇರಬೇಕು ಅಷ್ಟೇ. ಎಲ್ಲ ವಿಷಯಗಳು ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ನೋಡೋ ಕಣ್ಣಲ್ಲಿರ್ಬೇಕು, ಮತ್ತು ಅಡ್ಮೈರ್ ಮಾಡೋ ಫೀಲ್ ಇರಬೇಕು ಅಷ್ಟೇ. ಸೀರಿಯಸ್ಲಿ ನಾನಂತೂ ಅಡ್ಮೈರ್ ಮಾಡ್ತಾನೇ ಇದ್ದೀನಿ. ಅಲ್ಲಿ ಮಾಡಿದ ಎಲ್ಲ ಡಿಸೈನ್ಸು ಮತ್ತು ಫ್ಲವರ್ಸ್ ಥರ ಮತ್ತು ಕಿತ್ತಿರೋದು, ಕುಣಿಸಿರೋದು. ಇವಾಗ ಅಲ್ಲೇ ಆ ಕಡೆ ಒಳಗಡೆ ಎಂಟ್ರೆನ್ಸ್ದು ಇದೆ. ಸೊ ಅದಕ್ಕೆ ಅಲ್ಲಿ ಎಂಟ್ರೆನ್ಸ್ಗೆ ಹೋಗಿ ಶೂದು ಫುಲ್ ಹಾಕ್ಕೊಂಡು ಒಳಗಡೆ ಹಾಕೋಣ. ಆ್ಯಕ್ಚುಲಿ ಒಳಗಡೆ ಅಷ್ಟು ರೆಕಾರ್ಡ್ ಮಾಡೋಕ್ಕೆ ಬಿಡೋಲ್ಲ ಅವರು, ರೆಕಾರ್ಡ್ ಮಾಡ್ಬಾರ್ದು ಆ್ಯಕ್ಚುಲಿ. ನಾನು ಟ್ರೈ ಮಾಡ್ತೀನಿ, ಅದೇ ಮಾಡ್ತೀನಿ ನೋಡಿ. ಆದರೆ ಸೀರಿಯಸ್ಲಿ ಈ ಕಡೆ ಇದು ಆವಾಗಲೇ ತೋರಿಸಿದ್ನಲ್ಲ, ಇವಾಗ ನೋಡ್ಕೊಬಂದ್ವಿ. ಸೊ ಹಿಂಗೆ ಸುತ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು. ಆ್ಯಂಗಲ್ ಸ್ವಲ್ಪ ದೂರ ಇಕ್ಕೋಬೇಕು ಯಾವಾಗ್ಲೂ. ದೂರ ಇಕ್ಕೊಂಡ್ರೆ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಇವಾಗೇನೋ ಸ್ವಲ್ಪ ಸೈಲೆಂಟ್ ಆಗಿದೆ, ಅದಕ್ಕೆ ಎಷ್ಟು ಜೋರಾಗಿ ಮಾತಾಡ್ತಾಯಿದ್ದೀನಿ. ಇದು ಕೇಳಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ, ನೋಡೋಣ ಒಳಗಡೆ ಹೋಗಿ ಏನು ಕತೆ ಅಂತ. ಸಿಗೋಣ. ಗೊತ್ತು ಹೊರಗಡೆ ಹೋಗ್ತಾಯಿದ್ದೀನಿ ಗೊತ್ತು. ಮೋಸ್ಟ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ನೋಡಿ ಹೆಂಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗೇನು ಸೀನ್ ಅಂದರೆ ಒಳಗಡೆ ಎಲ್ಲ ಹೋಗಿ ನೋಡ್ಕೊಬಂದೆ. ಆ್ಯಕ್ಚುಲಿ ಅಲ್ಲಿ ಮುಮ್ತಾಜು ಮತ್ತು ಶಾಜಹಾನ್ದು 2 ಸಮಾಧಿಗಳಿದೆ ಅಕ್ಕಪಕ್ಕ. ಮತ್ತು ಒಳಗಡೆ ಫುಲ್ಲು ಗೌರ್ಮೆಂಟ್ಸ
ಮಾರ್ಬಲ್ಸಲ್ಲಿ ಫುಲ್ ಇದು ಮಾಡಿದ್ದಾರೆ. ಸೊ ಅದಾದಮೇಲೆ ಇವಾಗ ಆ್ಯಕ್ಚುಲಿ ಟೈಮ್ 1 ಗಂಟೆ, ಕರೆಕ್ಟಾಗಿ 1:05 ಆಗ್ತಿದೆ. ಮತ್ತು ಟೆಂಪ್ರೇಚರ್ ಚೆಕ್ ಮಾಡಿದೆ 41ಇಂದ ಮತ್ತು ಇನ್ನೂ 2 ಗಂಟೆಗೆ 42 ಆಗುತ್ತೆ. ತುಂಬ ಬಿಸಿಲು ಹೊಡಿತಿದೆ. ಸೊ ಈ ಕಡೆ ನನ್ನ ಹಿಂದೆ ತಾಜ್ ಮಹಲ್ ಇದ್ದರೆ ಅದು ಆಪೋಸಿಟು ಇವಾಗ ಎಂಟ್ರಿ ಗೇಟ್ ಇದೆ. ಎಂಟ್ರಿ ಗೇಟಿಗೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಎಂಟ್ರಿ ಗೇಟಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ನೋಡ್ತೀನಿ ಹೆಂಗಿದೆ ಏನು ಇದಂತ. ಅಲ್ಲಿಂದ ತಿರ್ಗ ಆಗ್ರಾ ಫೋರ್ಟ್ಗೆ ಹೋಗ್ಬೇಕಂತ ಪ್ಲ್ಯಾನು, ನೋಡೋಣ. ಸೊ ಆ ಕಡೆ ಇನ್ನೊಂದು ಮೈನ್ ಎಂಟ್ರಿ ಗೇಟ್ ಇದಕ್ಕಿಂತ ಹಿಂದೆ ಇನ್ನೊಂದು ಐತೆ, ಬರೋವಾಗ ನೋಡಿದೆ, ಅದು ಏನಂತ ನೋಡೋಣ. ಅಲ್ಲಿವರೆಗೂ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಫುಲ್ಲು ಬಿಸಿಲು ಹೊಡಿತಿದೆ. ಎಲ್ಲದು ಅದು ಇದು ಕ್ಯಾಪ್ ಕೀಪ್ ಹಾಕ್ಕೊಂಡು ಗ್ಲೌಸ್ ಗೀಸ್ ಹಾಕ್ಕೊಂಡು ಸುಸ್ತಾವೆ. ನಾನಂತೂ ಫುಲ್ಲು ಟ್ಯಾನ್ ಆಗಿ ಫುಲ್ ಕಪ್ಪಗಾಗ್ಬಿಡ್ತೀನಿ. ಅದಂತೂ ಗೊತ್ತಿರೋ ವಿಚಾರನೇ. ಸೊ ಫೈನಲಾಗಿ ಇನ್ನೊಂದು ಸತಿ ಹತ್ತದಿಂದ ತಿಳಿಸ್ಕೊಂಡು ನೋಡ್ಕೊಬಿಡೋಣ. ನೋಡಿದೆ. ಸೊ ತಿರ್ಗಾ ಹೋಗ್ತಿದ್ದೀನಿ ಎಂಟ್ರೆನ್ಸ್ ಮೈನ್ ಗೇಟ್ ಹತ್ರ. ಮೈನ್ ಗೇಟ್ ಹತ್ರ ಹೋಗ್ಬಿಟ್ಟು ಅದು ಚೆನ್ನಾಗಿತ್ತು ಫುಲ್ಲು. ಏನಂದರೆ ವೈಟ್ ಮಾರ್ಬಲ್ಗೆ ಇನ್ನೂ ಆ ಬಿಸಿಲು ಬಿದ್ದು 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 ಕಲರ್ ಡಲ್ ಆಗಿದೆ ಅಂತೆ. ಆ್ಯಕ್ಚುಲಿ ಫಸ್ಟು ಇನ್ನೂ ತುಂಬ ಹೊಳಿತಿತ್ತಂತೆ. ಅಲ್ಲಿ ಗೈಡ್ಗಳೆಲ್ಲ ಹೇಳೋದೆಲ್ಲ ಏನೋ ಹೇಳ್ತಿದ್ದು, ಆ ಸ್ಟೋನ್ಸ್ ಒಳಗಡೆ ಇನ್ನೂ ಕಲರ್ಫುಲ್ ಸ್ಟೋನ್ಸ್ ಎಲ್ಲ ಇಕ್ಕಿ ಏನೇನೋ ಮಾಡಿದ. ಗೈಡ್ ಏನಾದ್ರು ಹಿಡ್ಕೊಂಡ್ರೆ ಅವರು ಫುಲ್ಲು ಕತೆ ಹೊಡೆದು ಶೂಟ್ ಹಾಕಿ ನಮಗೆ ಸೈಕ್ ಆಗಿಬಿಡುತ್ತೆ. ಸುಮ್ಮನೆ ಅದಕ್ಕೆ ಇವಾಗ ಏನು ಅಂದ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಯಾವುದಾನ ಒಂದು ಯೂಟ್ಯೂಬಲ್ಲಿ ಫುಲ್ಲು ಆಗ್ರಾ ಹಿಸ್ಟ್ರಿ ಮತ್ತು ಅದ್ರ ಬಗ್ಗೆ ಏನಂತ ನೋಡೋಣ ಅಂದ್ಕೊಂಡಿದ್ದೀನಿ. ನಾನು ನಿಮ್ಗೆ ಸುಮ್ಮನೆ ತೋರಿಸ್ದೆ ಅಷ್ಟೇ. ನಿಮಗೂ ಏನಾದರೂ ಇನ್ನೂ ಬೇಕಾಗಿರೋ ಇನ್ಫಾರ್ಮೇಷನು ಹೋಗ್ಬಿಟ್ಟು ಇನ್ನೂ ಸರ್ಚ್ ಮಾಡಿ, ಇಲ್ಲ ಅಂದರೆ ವಿಕಿಪೀಡಿಯಾ ಇದೆ, ಬೇಜಾನ್ ಆಪ್ಷನ್ಸ್ ಇದೆ, ನೋಡಿ ತಿಳ್ಕೊಳ್ಳಿ. ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಬಂದು ನೀವೇ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಹೋಗ್ತಾಯಿದ್ದೀನಿ. ತುಂಬ ಕ್ರೌಡ್ ಇದೆ, ಸಂಡೇ ಇವತ್ತು ಆ್ಯಕ್ಚುಲಿ. ಸರಿ ಹೋಗ್ತಿದ್ದೀನಿ, ಸಿಗೋಣ. ಅಲ್ಲಿಂದ ನೋಡ್ತೀನಿ, ಏನಾದರೂ ಅಲ್ಲೇನೋ ತೋರಿಸೋಂಗಿದ್ರೆ ತಿರ್ಗಾ ರೆಕಾರ್ಡ್ ಮಾಡಿ ಹೇಳ್ತೀನಿ. ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದಿದ್ದಾರೆ. ಸೊ ಇದಾಯಿತು ಫಸ್ಟ್ ಡೆಸ್ಟಿನೇಷನು. ಸೆಕೆಂಡ್ ಡೆಸ್ಟಿನೇಷನ್ಸ್ಗೆ ಹೋಗ್ತಿದ್ದೀನಿ, ನೋಡೋಣ ಅಲ್ಲೇನಾಗುತ್ತೆ ಅಂತ. ಇವಾಗ ನೀವು ಅದೊಂದು ಕ್ಲಿಪ್ ನೋಡಿರ್ತೀರ, ಅದು ಆ್ಯಕ್ಚುಲಿ ಗೌರ್ಮೆಂಟ್ ಅವ್ರು ನಡೆಸ್ತಿರೋ ಫುಲ್ಲು ಎಲ್ಲ ಲೀಗಲಾಗಿ ಮಾರ್ಬಲ್ಸ್ ಇವಾಗ ಏನಲ್ಲಿ ಸ್ಟೋನ್ಸ್ ಎಲ್ಲ ಇದು ಮಾಡಿದಾರೋ, ಲೈಕ್ ಒಳಗಡೆ ತಾಜ್ ಮಹಲ್ ಕಟ್ಟೋಕ್ಕೆ ಆ ಸ್ಟೋನ್ಸಿಂದನೇ ಎಕ್ಸಾಕ್ಟಾಗಿ ಎಲ್ಲ ಎಲಿಫೆಂಟ್ಸು ಮತ್ತು ಇನ್ನೂ ಏನೇನು ಡಿಸೈನ್ಸ್ ಎಲ್ಲ ಮತ್ತು ಕಲರ್ಫುಲ್ ಸ್ಟೋನ್ಸ್ ಮತ್ತು ಫ್ಲವರ್ ಡಿಸೈನ್ ಮಾಡೋವಾಗ ಅದ್ರಲ್ಲಿ ಬರೋ ಎಲ್ಲ ಕಲರ್ಸ್ ಆಫ್ ಡಿಸೈನ್ಸ್ ಫ್ಲವರ್ಸು ಅದೆಲ್ಲ ಕಲರ್ಫುಲ್ಲಾಗಿ ಮಾಡೋದೆಲ್ಲ ಒರಿಜಿನಲ್ಲು ಹಂಗೆ ಹಿಂಗೆ ಮತ್ತು ಸರ್ಟಿಫೈಡ್ ವಿತ್ ಬೈ ಗೌರ್ಮೆಂಟು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದ್ರ ಪಕ್ಕದಲ್ಲೇ ಫುಲ್ಲು ಹ್ಯಾಂಡ್ಲೂಮ್ಸ್ದು ಸ್ಯಾರಿಗಳೆಲ್ಲ ಇತ್ತು. ಅದ್ರ ಪಕ್ಕದಲ್ಲಿ ಆ್ಯಕ್ಚುಲ್ ಲೆದರ್ ಕ್ಯಾಮಲ್ದು ಮಾಡಿರ್ತಾರಂತೆ. ಸೊ ಇದೆಲ್ಲ ಸ್ಟೋರ್ಸ್ ಇತ್ತು. ವೀಡಿಯೋ ಮಾಡೋಕ್ಕೋದೆ, ಬೇಡ ಅಂದೆ, ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು. ಸೊ ಪ್ರೈಸಸ್ ಎಲ್ಲ ಜಾಸ್ತಿ ಇತ್ತು. ನಾರ್ಮಲ್ಲು ಎಲಿಫೆಂಟ್ ಅದೆಲ್ಲ ಫುಲ್ಲು ಎಲಿಫೆಂಟ್ ಒಳಗಡೆ ಒಂದು ಎಲಿಫೆಂಟ್ ಇತ್ತು, ಎಲ್ಲ ಫುಲ್ಲು ಒಂದು ಜಾಲ್ರ ಥರ ಇರುತ್ತೆ ಮತ್ತು ಅದು ಒಳಗಡೆ ಒಂದು ಎಲಿಫೆಂಟ್ ಇರುತ್ತೆ. ಸೊ ಅದೊಂದು ನೋಡ್ಬಿಟ್ಟು ಆಮೇಲೆ ಇವಾಗ ಆಚೆ ಕಡೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಫುಲ್ಲು ಈ ಕಡೆ ಯಾವುದೂ ಇಲ್ಲ, ರೋಡಲ್ಲಿ ಫುಲ್ಲು ಖಾಲಿ ಇದೆ ಹಿಂದೆ. ಇದು ಆ್ಯಕ್ಚುಲಿ ಶಾರ್ಟ್ ಕಟ್ ಹೋಗುತ್ತೆ ಆಗ್ರಾ ಫೋರ್ಟ್ಗೆ. ಸೊ ಅದಕ್ಕೆ ಆಗ್ರಾ ಫೋರ್ಟ್ಗೆ ಹೋಗೋ ರೂಟಲ್ಲಿದ್ದೀನಿ. ಸರಿ, ಇವಾಗ ಮುಂದೆ ಹೋಗ್ಬಿಟ್ಟು ನೋಡ್ಬಿಟ್ಟು ಏನಾಗುತ್ತೆ ಏನು ಸೀನ್ ಅಂತ. ಅದೇ ತಕ್ಷಣವಾಗಿ ಅದೇ ಯಾವುದೋ ಬಂದು ಅಪ್ರೋಚ್ ಮಾಡಿದ ತಕ್ಷಣ ಹೋಗಿ ನೋಡೋದು ಬಂದೆ. ಇವಾಗ ವಾಪಸ್ ಹೋಗ್ತಾಯಿದ್ದೀನಿ. ಅದೇ ನಿಮ್ಗೆ ಹೇಳ್ಬೇಕನ್ನೋ ಅನ್ನಿಸ್ತು, ಅದಕ್ಕೆ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದೆ, ನೋಡೋಣ, ಬಾಯ್. ಆ್ಯಕ್ಚುಲಿ ಇವಾಗ ಆಗ್ರಾ ಫೋರ್ಟಿಗೆ ಬಂದಿದ್ದೀನಿ. ಸೊ ಆಗ್ರಾ ಫೋರ್ಟ್ ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗಿದೆ. ಸೊ ನಿಮಗೆ ಇಲ್ಲೊಂದು ಟಬ್ ಕಾಣಿಸ್ಬೋದು. ಆ ಟಬ್ಬು ಬಂದುಬಿಟ್ಟು ದೊಡ್ಡ ರಾಜರೊಬ್ಬರು ಸ್ನಾನ ಮಾಡ್ಸೋಕ್ಕಂತ ಬಾತ್ ಟಬ್ಬು ಕೊಟ್ಟಿರೋದು, ಅವ್ರಿಗಂತ ಗಿಫ್ಟ್ ಮಾಡಿರೋದು. ಫಸ್ಟು ಒಳಗಡೆ ಇತ್ತು, ಇವಾಗ ಆಚೆ ಕಡೆ ತೊಗೊಬಂದಿಕ್ಕಿದ್ದಾರೆ. ಅದೇನಂತ ನಾನು ತೋರಿಸ್ತೀನಿ. ಅಲ್ಲಿ ತುಂಬ ಕ್ರೌಡ್ ಇದೆ, ತುಂಬ ಜನ ಫೋಟೋಸ್ ತೊಗೊತಿದ್ದಾರೆ. ಹೋಗಿ ನಾನು ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇದು ಮಾಡ್ತಾಯಿದ್ದೀನಿ. ತುಂಬ ದೊಡ್ಡ ಕೋಟೆ ಇದು, ತುಂಬ ದೊಡ್ಡದು. ಅಲ್ಲಿ ಹೋಗಿದೆ, ತುಂಬ ಬಿಸಿಲು. ನಾನು ನೋಡ್ತೀನಿ, ಆಮೇಲೆ ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಅನ್ಸಿದ್ರೆ ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಓಕೆನಾ? ಇದೇ ಟಬ್ಬು ನಾನು ಹೇಳಿದ್ದು. 5 ಮೆಟ್ಲು ಮುಂದೆ, 3 ಮೆಟ್ಲು ಹಿಂದೆ, ಒಳಗಡೆ 3 ಮೆಟ್ಲಿದೆ.
ಕೆಳಗಡೆನೆ ಫ್ರೀ ಮೆಟ್ಲ್ ಆ ಕಡೆ ಇರುತ್ತಾ? चलो बस थोड़ा सा है, फिर अंदर छाए छाए में चलेंगे। ये जानकी का बात का सिंगल पीस में कोई भी आ जाओ अंदर छाए ಸೊ ಇದು ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಏರಿಯಾ ಅಂತ ಕರೀತಾರೆ ಅನಿಸುತ್ತೆ. ಸೊ ನೀವು ಫಿಲಮ್ಸಲ್ಲೆಲ್ಲ ನೋಡಿರ್ಬೋದು. ಇವಾಗ ಅಲ್ಲಿ ಮೇಲೆ ರಾಜು ಕೂತ್ಕೊಂಡಿರ್ತಾರೆ, ಕೆಳಗಡೆ ರಾಣಿ, ಮತ್ತು ಇಲ್ಲೆಲ್ಲ ಅವ್ರು ಗೊತ್ತಿರೋರೆಲ್ಲ ಸೈನಿಕರು ಕೆಳಗಡೆ. ಇಲ್ಲಿ ಎಂಟರ್ಟೈನ್ಮೆಂಟ್ ನಡೆಯುತ್ತೆ ಫುಲ್ಲು. ಅದೇ ಥರ ಈ ಕಡೆನೂ ಇದೆ. ಒಂಥರ ಬ್ಯಾಟ್ ಸ್ಮೆಲ್ ಬರುತ್ತೆ ಗೊತ್ತಾ, ತುಂಬ ಹಳೇದು ಹೋದ್ರೆ ಹಂಗೆ ಬ್ಯಾಟ್ ಸ್ಮೆಲ್ ಬರ್ತದೆ. ಪಕ್ಕ ಮೂವೀಸೆಲ್ಲ ಬರ್ತದೇ ಐತೆ ಇದೆಲ್ಲ. ಇದೆಲ್ಲ ಫುಲ್ಲು ನಿಂತಿರ್ತದೆ. ಅದ್ರ ಮೇಲೆ ಅಲ್ಲಿ ನಿಂತ್ಕೊಂಡು ನೋಡ್ತದೆ. ಆ್ಯಕ್ಚುಲಿ ಮೆಟ್ಲಿದೆ, ಅದೇ ಕ್ಲೋಸ್ ಮಾಡಿಬಿಟ್ಟದೆ. ಮೇಲೆ ಹತ್ಬಿಟ್ಟು ಅಲ್ಲಿ ಹೋಗಿ ಮಾತಾಡಿಕೊಂಡು ಕೇಳ್ಕೊಬರುತ್ತದ. ಫುಲ್ಲು ಬ್ಯಾಟ್ ಸ್ಮೆಲ್ ಬರುತ್ತೆ ಗೊತ್ತಾ, ಅದೇ ಎಲ್ಲ ಹಳೆ ಇದಕ್ಕೆ ಹೋದ್ರೆ ಹಂಗೆಲ್ಲ ಇದು ಈ ಥರ ಈ ಕಡೆ ಬರೋದು. ಈಗ ನಿಂತ್ಕೊಂಡು ನೋಡೋತ್ತದ. ಹಂಗೆ ಅಲ್ಲಿ ತಾಜ್ ಮಹಲ್ ಕಾಣಿಸ್ತೈತೆ. ಆ್ಯಕ್ಚುಲಿ ಇದೇನಂದರೆ ಮೈನು ಏನೋ ಲೈಕ್ ಇವಾಗ ಪೀಪಲ್ ಏನೋ ಇವಾಗ ಬಂದ್ಬಿಟ್ಟು ಲೈಕ್ ಅಟ್ಯಾಕ್ ಮಾಡೋವಾಗ ಮೈನು ಇದು ಅಲ್ಲಿ ಕೆಳಗಡೆ ಎಲ್ಲ ನಿಮಗೆ ನೀರು ಸಿಗುತ್ತೆ. ನೀರದ್ದು ಮತ್ತು ಫುಲ್ಲು ಮತ್ತು ಫಾರೆಸ್ಟ್ ಥರ ಇರುತ್ತೆ. ಇವ್ರದ್ದೇನು ಟೆಕ್ನಿಕ್ ಅಂದರೆ ಇವಾಗ ಯಾರನ್ನ ಅಟ್ಯಾಕ್ ಮಾಡೋವಾಗ ಫಸ್ಟು ಬಂದ್ಬಿಟ್ಟು ಸೈನಿಕರು ಇಲ್ಲೆಲ್ಲ ಇದರಲ್ಲಿ ಈ ತೂತ್ಗಳೆಲ್ಲ ಇದೆಯಲ್ಲ, ಈ ನಾರ್ಮಲ್ ಇದೆಲ್ಲ ಇದೆಯಲ್ಲ ಅದರಲ್ಲೆಲ್ಲ ಕೂತ್ಕೊಂಡು ಅದೇ ಬಾಣ ಬಿಡೋದು, ಅದು ಇದು ಗನ್ ಹಾಕೋದು ಮಾಡ್ತಿದ್ರು. ಅದಾದಮೇಲೆ ಇಲ್ಲಿ ಗಿಡ ಮರಗಳಿದೆ, ಗಿಡ ಮರಗಳಲ್ಲಿ ಎಲ್ಲ ಅನಿಮಲ್ಸ್ ಬಿಡ್ತಿದ್ರಂತೆ, ತುಂಬ ಈ ವಿಷಕಾರಣಿಕ ಆಗಿರೋ ಅನಿಮಲ್ಸು. ಆಮೇಲೆ ಅಲ್ಲಿ ನೀರಲ್ಲಿ ಫುಲ್ಲು ಎಲ್ಲ ಈ ಕ್ರೊಕೊಡೈಲ್ಸು ಆ ಥರ ಎಲ್ಲ ಬಿಡ್ತಿದ್ರಂತೆ. ಸೊ ಒನ್ ಆಫ್ ದ 3 ರೀಸನ್ಸು, ಒಂದು ಬಂದ್ಬಿಟ್ಟು ಸೋಲ್ಜರು ಮತ್ತು ಅನಿಮಲ್ಸು ಮತ್ತು ವಾಟರ್ ಅನಿಮಲ್ಸು, ಈ ಮೂರನ್ನು ಇದು ಮಾಡೋ ಥರ. ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸು ಹಿಂಗೆ ಬರುತ್ತೆ. ಎಂಟ್ರೆನ್ಸ್ನ ಹಂಗೆ ಇಳಿದು ಬಂದಿದ್ದು. ಇದೇ ಕಡೆ 4 ಕಡೆನೂ ಇದೇ ಥರ ಮಾಡಿಕೋದೆ. ಕಿಂಗ್ ಯೂಸ್ ಟು ಲೀವ್ ಇಲ್ಲೇ. ಕಿಂಗ್ಸ್ ಎಲ್ಲ ಇಲ್ಲಿ ಮಾಡ್ತೀನಿ. ನನಗೇನೋ ಪದ್ಮಾವತಿ ಫಿಲಮಲ್ಲಿ ನೋಡೋ ಥರನೇ ಅನ್ನಿಸ್ತೈತೆ ಇದೆಲ್ಲ ನೋಡೋದು. ನಾನು ಇವಾಗ ತಾನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದಿದೆ. ಥರ್ಡ್ ಹೌಸ್ ನೋಡಿ ಹಿಂಗಿದೆ. ನೀವು ಹೋಗ್ಬೇಕು ಅದಕ್ಕೆ. ಇದೇನೋ ವೈಟ್ ಮಾರ್ಬಲಲ್ಲಿ ಏನೋ ದೇವಸ್ಥಾನ ಅನಿಸುತ್ತೆ, ನೋಡೋಣ ಏನಿದೆ ಅಂತ. ಪ್ಲೇಸಸ್ದೆಲ್ಲ ಫುಲ್ ಎಕ್ಸ್ಪ್ಲೇಷನ್ ಮಾಡಲ್ಲ, ಯಾಕಂದರೆ ಇಲ್ಲಿ ಏನಾದರೂ ನಾವು ಫುಲ್ ಬೋರ್ಡ್ಗಳಿಟ್ಬಿಟ್ಟು ಸೆಲ್ಫ್ ಸೈಡ್ ಮಾಡಿಬಿಟ್ಟಿದ್ರೆ ಯಾವುದು ಗೈಡ್ಗಳನ್ನ ತೊಗೊಳೋದಲ್ವಲ್ಲ, ಅದಕ್ಕೆ ಗೈಡ್ಗಳಿಗೆ ಹೇಳಲಿ ಅಂತ ಮಾಡಿದ್ದಾರೆ. ಫುಲ್ಲು ಎಲ್ಲ ಇದರಲ್ಲಿ ಏನೇನು ಸ್ಟೋನ್ಸ್ ಇದೆಯೋ ಈ ಸ್ಟೋನ್ಸ್ ಎಲ್ಲ ಇಂಡಿವಿಜುವಲ್ ಸ್ಟೋನ್ಸು. ಇದು ಮತ್ತು ಇದೆಲ್ಲ ಬೇರೆ ಬೇರೆ ಇಂಡಿವಿಜುವಲ್ ಸ್ಟೋನ್ಸ್. ಇದು ಇಲ್ಲಿದೆ ನೋಡಿ, ಗ್ರೀನು, ರೆಡ್ಡು, ಇದು ಸ್ಟೋನ್ಸ್ ಎಲ್ಲ ನೋಡಿ, ತುಂಬ ಪ್ಯೂರಾಗಿ ಎಷ್ಟು ಏನಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಕತೆ ಅಲ್ಲಿ ಏನು ಅರ್ಥ ಆಗಿದೆ ಅಂದರೆ, ಆ ಲೊಕೇಶನ್ ನಾನು ಏನು ಇವಾಗ ನೋಡ್ತಾ ಇದ್ದೀನೋ ಅಲ್ಲಿ ಬಂದುಬಿಟ್ಟು ರಾಜು ಬಂದುಬಿಟ್ಟು ಕೂತ್ಕೊಂಡು ವ್ಯೂ ನೋಡಿಕೊಂಡು ಪೈಂಟಿಂಗ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಮತ್ತು ಬೆಳಗ್ಗೆ ಸನ್ರೈಸ್ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಂತೆ. ಸೊ ಅದೇ ಪ್ಲೇಸ್ ಹೆಂಗಿದೆ ಅಂತ ನೋಡಿ ಸ್ವಲ್ಪ. ಲೈಕ್ ಇಟ್ಸ್ ರಿಯಲಿ ಲೈಕ್ ನಿಜವಾದ ಕಾರ್ನರ್ ಬಾಲ್ಕನಿ ಥರ ಇದೆ. ಒಂದು ಸೀಸ್ ಮಹಲ್ ಅಂತ ಐತೆ. ಸೀಸ್ ಮಹಲ್ ಅಂದರೆ ಈಸ್ ಅ ಪ್ಲೇಸ್ ಆಫ್ ಗ್ಲಾಸಸ್ ಆಫ್ ಪ್ಯಾಲೇಸ್ ಅಂತ ಹೇಳ್ತದೆ ಏನಾದರೂ. ಸೊ ಇಲ್ಲಿ ಏನಂದರೆ ಶಾಜಹಾನ್ ಬಂದ್ಬಿಟ್ಟು ಅವರು ವೈಫ್ಗೆ ಮತ್ತು ಅವರು ಮಕ್ಕಳಿಗೆ ಯಾರಾದರೂ ಇಲ್ಲಿರೋ ರಾಣಿಗಳಿಗೆ ಸ್ನಾನ ಮಾಡ್ಸೋಕ್ಕೆ ಬಾತ್ರೂಮ್ ಕಟ್ಸಿದ್ದು. ಆ ಬಾತ್ರೂಮ್ ಕಟ್ಸಿದ್ದು ಏನಕ್ಕಂದರೆ ಫುಲ್ಲು ಮಿರರ್ ತರಿಸಿ ಸೀರಾ ಅಂತ ತರಿಸಿ ಮಾಡಿಸೋದು. ಅದರಲ್ಲಿ ಏನಂದರೆ ಇಂಪಾರ್ಟೆಂಟು ಬಿಸಿನೀರು, ತಣ್ಣೀರು, ಆಯಿತಾ, ಆಯಿಲ್ ಬಂದಮೇಲೆ ಅದಕ್ಕೊಂದು ಸಪ್ರೇಟಾಗಿ ಬಿಸಿನೀರು ಸ್ನಾನ ಮಾಡಿದ್ರೆ ಆಯಿಲ್ನ ಹಂಗೆ ಜಿಡ್ಡು ಏನಿರುತ್ತೆ ಅದು ಹೋಗೋಕ್ಕೆ.
ಎಲ್ಲ ಫೆಸಿಲಿಟೀಸ್ ಮಾಡಿ ಒಳಗಡೆ ಬಿಟ್ಟವ್ರೆ. ಇವಾಗ ಒಳಗಡೆ ಎಲ್ಲ ಅಲೋ ಇಲ್ಲ, ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಸರ್ಕಲಲ್ಲಿದ್ದೀನಿ. ಸರ್ಕಲಲ್ಲಿ ಬಂದ್ಬಿಟ್ಟು ಈ ಕಾರ್ನರಲ್ಲಿ ಇದಿತ್ತು, ಯಾವುದು ವಾಶ್ರೂಮು ಅಲ್ಲಿ. ಸೊ ಅದೇ ಒಂದೊಂದು ಮೂಲೆಯಲ್ಲೂ ಒಂದೊಂದು ಇದು ಮಾಡಿಕ್ಕಿದ್ದಾರೆ. ತುಂಬ ಇದೆ ಕತೆ, ಅದು ಏನಂತ ಅರ್ಥ ಆಗ್ತಿಲ್ಲ. ದಿನ ಪೂರ್ತಿ ಬೇಕು ಮತ್ತು ಫುಲ್ಲು ಪರ್ಫೆಕ್ಟಾಗಿರೋ ಒಂದು ಗೈಡ್ ಬೇಕು. ಅದು ಗೈಡ್ ಇದನ್ನು ನಾವು ಆಲ್ರೆಡಿ ಎಲ್ಲ ಓದ್ಕೊಂಡು ಫುಲ್ಲು ನಾಲೆಜ್ ಅದ್ರ ಬಗ್ಗೆ ಏನೇನಂತ ಕೇಳ್ಕೊಂಡು ಬರಬೇಕು. ಈ ಥರ ಇಂಡಿಯಾದಲ್ಲಿ ಇರೋದು ವೆಜ್ಜನ್ ಐತೆ. ಇದೆಲ್ಲ ನೋಡಬೇಕಂದ್ರೆ ಜೀವನನೇ ಮುಗ್ದೋಗ್ಬಿಡುತ್ತೆ, ಅಷ್ಟೊಂದಿದೆ. ಬಿಸಿಲು ಅಷ್ಟೇ ಜಾಸ್ತಿ ಇದೆ. ಸೊ ಇವಾಗ ಈ ಕಡೆ ಎಲ್ಲ ನೋಡಾಯಿತು. ಸೊ ಮುಂದೆ ಹೋಗಿ ನೋಡ್ತೀವಿ ಹೆಂಗೆ ಐತೆ ಅಂತ. ನೋಡ್ಬಿಟ್ಟು ಹಂಗೆ ವೀಡಿಯೋ ಮಾಡ್ತೀನಿ. ದಿಸ್ ಇಸ್ ದ ವ್ಯೂ ಪಾಯಿಂಟ್ ಆಫ್ ದ ಹಾಲ್. ಇದು ಒಂದು ದೊಡ್ಡ ಹಾಲೇ ಅಂತ ಹೇಳ್ಬೋದು. ಏನಂತ ಗೊತ್ತಿಲ್ಲ, ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಈ ಕಡೆಯಿಂದ ಬಂದೆ. ಇವಾಗ ಅಲ್ಲೂ ತುಂಬ ಜನ ಹೋಗ್ತಾ ಇದ್ದಾರೆ, ಇಲ್ಲೂ ತುಂಬ ಜನ ಇದ್ದಾರೆ. ಈ ಕಡೆ ಹೋಗಿ ನೋಡೋಣ ಏನೈತೆ ಅಂತ. ತುಂಬ ಪೂರ್ತಿ ಫುಲ್ಲು ರೆಕಾರ್ಡ್ ಮಾಡಬೇಕಂದ್ರೆ 4-5 ಅವರ್ದು ಬರುತ್ತೆ. ಅದಕ್ಕೆ ಅವಾಗವಾಗ ಆಫ್ ಮಾಡಿ ಆನ್ ಮಾಡಿ ರೆಕಾರ್ಡ್ ಮಾಡ್ತಾಯಿದ್ದೆ. ಈ ಕಡೆ ಎಲ್ಲ ಏನಿಲ್ಲ ಅಂತ ಸುಮ್ಮನೆ ಒಂದು ಮಾರ್ಬಲ್ ಸೀಟ್ ಐತೆ, ಇಲ್ಲೊಂದು ಜಾಗ ಐತೆ ಎಲ್ಲ ಕುತ್ಕೊಳ್ಳೋದು. ಇಲ್ಲಿ ಎಂಟ್ರೆನ್ಸು ಹಿಂಗೈತೆ. And this is the black stone fit set to made for him to sit. ಇದು ಆ್ಯಕ್ಚುಲಿ ಏನು ಸೀನ್ ಅಂದರೆ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೇನೆ. ಬರೋ ಮುಂಚೆ ಒಂದು ಫ್ರೂಟಿ ಕುಡ್ಕೊಬಂದೆ ಚಿಕ್ಕದು. ಅದಾದಮೇಲೆ ಇವಾಗ ಫುಲ್ಲು ನಿದ್ದು ಎಳಿತೈತೆ. ಏನಂದರೆ ಆ್ಯಕ್ಚುಲಿ ಹೋಗೋ ಮುಂಚೆ ಫಸ್ಟು ಹೆಂಗಿದು ಆಗದಾಗೆ ಒಬ್ಬನೇ ಬಂದಿದ್ದಕ್ಕೆ ಎಲ್ಲ A to Z ನೋಡೋಣ ಅಂದ್ಕೊಂಡು ಆಮೇಲೆ ಮೈನ್ 2 ಬಾರ ತೊಗೊಂಡೆ. ಒಂದು ತಾಜ್ ಮಹಲು ಮತ್ತು ಆಗ ಫೋಟೋ. ಸೊ ತಾಜ್ ಮಹಲ್ ಹೋದೆ, ಎಕ್ಸ್ಪ್ಲೋರ್ ಮಾಡಿದೆ, A to Z ನೋಡಿದೆ ಏನೇನು ಹೆಂಗೆ ಅಂತ. ಅಲ್ಲಿ ಒಳಗಡೆ ತಾಜ್ ಮಹಲ್ ಒಳಗಡೆ ಶಾಜಹಾನು ಮತ್ತು ಮುಮ್ತಾಜು ಸಮಾಧಿ ಥರ ಮಾಡಿದ್ದು ಕೆಳಗಡೆ ಇದೆ. ಅದು ಮೇಲೆ ಒಂದು ಡೂಪ್ಲಿಕೇಟ್ದು ಮಾಡಿಕ್ಕಿದ್ದಾರೆ. ಸೊ ಅದು ನೋಡಿಕೊಂಡು ಆ ಮಾರ್ಬಲ್ಸು ಮತ್ತು ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ಫುಲ್ಲು ನಾವು ಹೋಗಲ್ಲ ಬರೀತಿದ್ವಿ. ಇಷ್ಟು ಎಲಿಫೆಂಟ್ಸು ಮತ್ತು ಇಷ್ಟು ಇಂಜಿನಿಯರ್ಸು ಮತ್ತು ಇಷ್ಟು ಎಂಪ್ಲಾಯೀಸು ಇಷ್ಟು ವರ್ಷಗಳು, ಅದೆಲ್ಲ ತುಂಬ ಕೇಳಿ ಅಷ್ಟು ಕಷ್ಟಪಟ್ಟು ಮಾಡಿದ ಅಂತ ಹೋಗಿ ನೋಡಿದ್ದಕ್ಕೆ ಬರ್ತಿತ್ತು. ಅಲ್ಲಿಂದ ಏನು ಮಾಡಿದೆ, ಆಗ್ರಾ ಫೋರ್ಟಿಗೆ ಬಂದೆ. ಆಗ್ರಾ ಫೋರ್ಟಲ್ಲಿ ಏನು ಮೈನ್ ಸೀನ್ ಅಂದರೆ, ಆ್ಯಕ್ಚುಲಿ ತುಂಬ ಜನ ಹೋಗಿದ್ರೆ ಯಾವ್ದನ್ನ ಗೈಡ್ ತೊಗೊಂಡ್ರೆ ಅವ್ರ ಜೊತೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಅವ್ರು A to Z ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ವೆನ್ ಯು ಗೋ ವಿತ್ ಯೋರ್ ಫ್ಯಾಮಿಲೀಸ್. ನಾನು ಒಬ್ಬನೇ ಹೋಗಿದ್ದೆ, ಸೊ ಐ ಡೋಂಟ್ ವಾಂಟ್ ಎನಿಥಿಂಗ್. ಇದನ್ನು ಬಂದು ಅಪ್ರೋಚ್ ಮಾಡಿದ್ರು, ಈ ಥರ ಬನ್ನಿ ನಮಗೆ ಹಂಗೆ ಹಿಂಗೆ ಅಂತ. ಇಟ್ ವಾಸ್ ಲೈಕ್ 300 to 500 ಚಾರ್ಜ್ ಮಾಡ್ತಿದ್ದು. ನಾನು 300 to 500 ಏನಕ್ಕೆ ಅಂದ್ಬಿಟ್ಟು ಸೇ ಬೇಡ ಅಂದ್ಬಿಟ್ಟು ನಾನು ಮುಂದೆ ಹೋದೆ. ಅಲ್ಲೇ ಹೋದರೆ ಆ ಜಾಗಕ್ಕೆ A to Z ಆ ಜಾಗ ಏನು ಸ್ಪೆಷಾಲಿಟಿ, ಅಲ್ಲಿ ಏನು ಸಿಗುತ್ತೆ, ಅಲ್ಲಿ ಏನು ಎಂಥ ಸಿಚುವೇಶನ್ಸು ಎಲ್ಲ ಇತ್ತು ಅಂತ ನೋಡಿದೆ. ಆ್ಯಕ್ಚುಲಿ ಏನಂದರೆ ಆಗ್ರಾ ಫೋರ್ಟ್ ಮೈನ್ ಸೀನ್ ಏನಂದರೆ, ಇವಾಗ ಒಂದು ಕಿಂಗು ಅವ್ನು ಇರೋದಕ್ಕೆ ಒಂದು ಜಾಗ ಮಾಡಿಕೊಂಡು ಹೆಂಗಿರುತ್ತೆ ಅಂತ. ಸೊ ಆಗ್ರಾ ಫೋರ್ಟ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಲೈಕ್ ಇವಾಗ ನೀವು ಫೋರ್ಟು ಒಳಗಡೆ ಹೋಗಿ ಆಚೆ ಕಡೆಯಿಂದ ನೋಡಿದ್ರೆ ನಾನು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು, ನನಗೆ ಯಾರು ಏನೂ ಹೇಳಿಲ್ಲ. ಸೊ ನನಗೇನಿತ್ತಂದರೆ ಫಸ್ಟು ಬಂದ್ಬಿಟ್ಟು ಫುಲ್ಲು ನೀರು. ಸೊ ಆಚೆ ಕಡೆ ಫುಲ್ ನೀರು ಇರುತ್ತೆ, ನೀರಲ್ಲಿ ಫುಲ್ಲು ಎಲ್ಲ ಈ ಕ್ರೊಕೊಡೈಲ್ಸು ಅದು ಇದು. ಅದಾದಮೇಲೆ ಒಳಗಡೆ ಬಂದ್ಬಿಟ್ಟು ಫಾರೆಸ್ಟ್ ಅಂದರೆ ಒಂದು ಇಷ್ಟು ದೊಡ್ಡದಾಗಿ ಒಂದು ಗಿಡಗಳ ಮರಗಳೆಲ್ಲ ತುಂಬ ಬೆಳೆದೈತೆ, ಅಲ್ಲಿ ಅನಿಮಲ್ಸ್ ಬಿಡ್ತಿದ್ದಂತೆ. ಅದಾದಮೇಲೆ ಥರ್ಡ್ ಬಂದ್ಬಿಟ್ಟು ಸೋಲ್ಜರ್ಸು ಈ ಏನು ಬಾಣ ಮತ್ತು ಎಲ್ಲ ಗಿನ್ನು ಅದು ಏನು ಟೆಕ್ನಾಲಜಿ ಇತ್ತು ಆ ಟೆಕ್ನಾಲಜಿ ಬೇಸ್ಡ್ ಅವ್ರು ವೆಪನ್ಸ್ ಇಟ್ಕೊಂಡಿದ್ದಂತೆ. ಅದಾದಮೇಲೆ ಶಾಜಹಾನ್ಗೆ ಮತ್ತು ಅವ್ರ ಹೆಂಡ್ತಿಗೆ ಮತ್ತು ಅವ್ನ ಮಗ ಸಲೀಮ್ಗೆ, ಸೊ
ಇವರೆಲ್ಲ ಗ್ರೇಟ್ ಪೀಪಲ್ಸು. ಸೊ ಇವರೆಲ್ಲ ಈ ಫ್ಯಾಮಿಲಿಯಾಗಿ ಎಲ್ಲೆಲ್ಲಿ ಏನೇನು ಮಾಡ್ತಿದ್ರು ಅಂತ. ಆ್ಯಕ್ಚುಲಿ ಇವಾಗ ವೈಫು ಮತ್ತು ಡಾಟರ್ಸ್ಗೆಲ್ಲ ಬಂದ್ಬಿಟ್ಟು ಸ್ನಾನ ಮಾಡಿಸ್ಬೇಕಂದ್ಬಿಟ್ಟು ಮಿರರು ಬಾತ್ರೂಮ್ ಇತ್ತು. ಅದರಲ್ಲಿ ಆ ಟೈಮಲ್ಲೇ ಏನೂ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಂಗೆ ಬಿಸಿನೀರು ಬರ್ತಿತ್ತು, ಕೋಲ್ಡ್ ನೀರು ಬರ್ತಿತ್ತು, ಆಯಿಲ್ ಬರ್ತಿತ್ತಂತೆ. ಆಯಿಲ್ ಬಂದು ಅದ್ರಲ್ಲಿ ಸ್ನಾನ ಮಾಡಿದ್ರೆ ಫುಲ್ಲು ಎಲ್ಲ ಆಯಿಲೆಲ್ಲ ಫುಲ್ಲು ಹೋಗ್ತಿತ್ತಂತೆ, ಅದಿತ್ತು. ಮತ್ತು ಅಲ್ಲಿಂದ ಒಂದು ತಾಜ್ ಮಹಲ್ ನೋಡೋಕ್ಕೆ ಒಂದು ಗೇಟ್ವೇ ಇತ್ತು. ಅಲ್ಲಿ ಹೋಗ್ಬಿಟ್ಟು ಕಾರ್ನರಲ್ಲಿ ನಿಂತ್ಕೊಂಡು ನೋಡ್ತದ, ಅಲ್ಲಿ ನಿಂತ್ಕೊಂಡು ಸನ್ರೈಸು ಮತ್ತು ನೋಡಿಕೊಂಡು ಮತ್ತು ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಂತೆ ಅಬ್ದುಲ್ಲು ಮತ್ತು ಶಾಜಹಾನ್ ಎಲ್ಲ. ಆಮೇಲೆ ಇನ್ನೊಂದು ಕಡೆ ಬಂದ್ಬಿಟ್ಟು ಅವ್ರ ಸಲೀಮ್ ಅವ್ರು ಬಂದ್ಬಿಟ್ಟು ಫುಲ್ಲು ಏನೋ ಗೆದ್ಕೊಂಡು ರಾಜ ಆಯ್ತಂತ. ಅವ್ರಿಗೆ ಒಂದು ಬ್ಲ್ಯಾಕ್ ಸ್ಟೋನಲ್ಲಿ ಏನು ಕುತ್ಕೊಳ್ಳೋಕ್ಕೆ ಇದು ಏನು ಕುತ್ಕೊಳ್ಳೋಕ್ಕೆ ಅದು ಟಾಲ್ ಅಂತ ಗೊತ್ತಾ, ಒಂದು ಕುತ್ಕೊಳ್ಳೋಕ್ಕೆ ರಾಜಂತ ಸೀಟ್ ಮಾಡ್ತಾರಲ್ಲ, ಆ ಸೀಟನ್ನು ಬ್ಲ್ಯಾಕಲ್ಲಿ ಮಾಡಿದಂತೆ. ಆಮೇಲೆ ಅದಕ್ಕೆ ಜೈಲು ಏನೇನೋ ದೊಡ್ಡ ಕತೆ ಇದೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅದು ಇತ್ತು. ಆಮೇಲೆ ಅದೇ ಒಂದು ರಾಜಿಗೆ ಏನೇನು ಬೇಕೋ ಇವಾಗ ಆ್ಯಕ್ಚುಲಿ ವಾಟರ್ ಸಪ್ಲೈಸ್ ಆದಮೇಲೆ ಏನೋ ಫಂಕ್ಷನ್ ನಡಿಬೇಕಂದ್ರೆ ಫಂಕ್ಷನ್ ನಡೆಯುವಾಗ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಅವ್ರ ರೆಸ್ಪಾನ್ಸಿಬಿಲಿಟೀಸು, ಮತ್ತು ಅವ್ರ ಕೆಲಸದವ್ರಿಗೆ ಸಪ್ರೇಟಾಗಿದ್ದು, ಗೆಸ್ಟ್ ಬಂದರೆ ಗೆಸ್ಟ್ ಅವ್ರಿಗೆ ಎಲ್ಲಿರುತ್ತೆ, ಗೆಸ್ಟ್ ರೂಮ್ಸು, ಮತ್ತು ಅಲ್ಲಿ ಎಲ್ಲ ವಾಟರ್ ಸಪ್ಲೈ ಹೌಸ್ ಕೀಪಿಂಗ್ ಥರ, ಮತ್ತು ಹೌಸ್ ಕೀಪಿಂಗು, ವಾಟರ್ ಸಪ್ಲೈ ಅವರು, ಮತ್ತು ಫುಲ್ಲು A to Z ಒಂದು ದೊಡ್ಡ ಪ್ಯಾಲೇಸ್ನ ಮೈಂಟೈನ್ ಮಾಡೋಕ್ಕೆ ಯಾರ್ಯಾರು ಏನೇನಿದ್ರು ಇಂಡಿವಿಜುವಲ್ ಎಲ್ಲ A to Z ಇದೆ. ಅದು ತುಂಬ ನಾನು ಏನೂ ರೆಕಾರ್ಡ್ ಮಾಡೋಕ್ಕೋಗಿಲ್ಲ, ಸುಮ್ಮನೆ ಆ್ಯಕ್ಚುಲಿ ಇದನ್ನ ಹೇಳೋಣ ಅಂತಲೇ ನಾನು ಸುಮ್ಮನೆ ಆಗಿಬಿಟ್ಟೆ. ಯಾಕಂದರೆ ಅಲ್ಲಿ ರೆಕಾರ್ಡ್ ಮಾಡೋದು ಏನೂ ನಿಮ್ಗೆ ಅರ್ಥ ಆಗೋಲ್ಲ. ಏನೋ ಗೈಡ್ನ ಕರ್ಕೊಂಡು ಗೈಡು ಹೇಳೋದನ್ನೇನಾದರೂ ರೆಕಾರ್ಡ್ ಮಾಡಿದರೆ ಅದು ಬೇರೆ ಥರ. ನಾನೇನು ಗೈಡ್ ತೊಗೊಂಡಿಲ್ಲ. ಸೊ ನಾನು ಅಲ್ಲೇನೇನಿತ್ತು ಅದನ್ನ ಓದಿ ಇದು ಮಾಡಿದ್ದು. ಆಮೇಲೆ ಅದು ನೋಡ್ಕೊಂಡು ಅದೇ ಫುಲ್ ಒಳಗಡೆ ಪ್ಯಾಲೇಸ್ ಥರ ಇತ್ತು. ಆ್ಯಕ್ಚುಲಿ ಅಲ್ಲಿ ಏನಂದರೆ ಮೋಸ್ಟ್ ಆಫ್ ದಿ ಥಿಂಗ್ಸು ತುಂಬ ಇದೇನಂದರೆ ಲೈಕ್ ಇಟ್ಸ್ ಫಾರ್ ದ ಪ್ಯಾಲೇಸ್ ಆ್ಯಂಡ್ ಇಟ್ ವಾಸ್ ಲೈಕ್ ಎಂಟರ್ಟೈನ್ಮೆಂಟ್ ರೂಮ್ಸ್ ಎಲ್ಲ ಇತ್ತು. ಯಾಕೆ ಎಂಟರ್ಟೈನ್ಮೆಂಟ್ ರೂಮ್ಸ್ ಅಂದರೆ ಇವಾಗೇನೋ ಫಂಕ್ಷನ್ ನಡೀತಿದೆ ಅಂದರೆ ದೊಡ್ಡ ಹಾಲ್ ಥರ, ಮತ್ತು ರಾಜ ಎಲ್ಲಿ ಕೂತ್ಕೊತದೆ, ರಾಣಿ ಎಲ್ಲಿ ಕೂತ್ಕೊತಾರೆ, ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಎಲ್ಲಿ ಕೂತ್ಕೊತಾರೆ, ಆ ಥರ ಒಂದು ಸೀನ್ ಇತ್ತು. ಇದೆಲ್ಲ ಬೆಜ್ಜನಿತ್ತು. ಆಮೇಲೆ ಈ ಏನಾದರೂ ಮೀಟಿಂಗ್ ಮಾಡೋ ಥರ ಏನಾದರೂ ದೊಡ್ಡದಾಗಿ ರಾಜರು ಕೂತ್ಕೊಂಡು, ಮತ್ತು ಕೆಳಗಡೆ ಎಲ್ಲ ಮಂತ್ರಿಗಳು ಕೂತ್ಕೊಂಡು, ಅವ್ರ ಕೆಳಗಡೆ ಎಲ್ಲ ನಾರ್ಮಲ್ ಪೀಪಲ್ ಕೂತ್ಕೊಳ್ಳೋದು, ಆ ಥರದೆಲ್ಲ ಇತ್ತು. ಸೊ ಈ ಥರ ಎಲ್ಲ ನೋಡಿ ಎಕ್ಸ್ಪ್ಲೇನ್ ಲೈಕ್ ಇಟ್ಸ್ ಆ್ಯಕ್ಚುಯಲ್ ಪ್ಯಾಲೇಸ್ ವೇರ್ ಕಿಂಗ್ ಯೂಸ್ ಟು ಲೀವ್ ಬ್ರೋ, ಅಷ್ಟೇ ಸಿಂಪಲ್ ಲೈನಲ್ಲಿ ಹೇಳ್ಬೇಕಂದ್ರೆ. A to Z ಎಲ್ಲ ಫೆಸಿಲಿಟೀಸ್ ಹಿಂಗೆ ಮಾಡಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಅಂತ ಎಲ್ಲ A to Z ಆಗಿ ಮಾಡಿಕ್ಕಿದ್ದು. ಇದು ಬಂದ್ಬಿಟ್ಟು 16th century ಅಂತೆ. 400 ವರ್ಷ 16th century ಅಂದರೆ 16, ಇವಾಗ 17, 18, 19, 20, 400 years ಬ್ಯಾಕ್, 400 years ಬ್ಯಾಕ್, ಅದೇ 16th century ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಅಷ್ಟು ಹಳೇದು ಆವಾಗಿಂದ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತಿಗೆ ಇಷ್ಟೇ. ಸೊ ಬೆಳಗಿಂದ ತಾಜ್ ಮಹಲ್ ಮತ್ತು ಆಗ್ರಾ ಸುತ್ತಾಡಿ ಇವಾಗ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನಾಳೆ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀನಿ. ಇಟ್ ಈಸ್ ಒನ್ ಆಫ್ ಮೈ ಸ್ಪಿರಿಚುವಲ್ ಮತ್ತು ಇನ್ ಒನ್ ಆಫ್ ದ ಲೈಕ್ ಫೇವ್ರೇಟ್ ದೇವರು, ಲೈಕ್ ಹೆಂಗೆ ಹೇಳಿ, ಇಟ್ ಈಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಐ ವಾಂಟ್ ಸಿ. ಆ್ಯಂಡ್ ನನಗೆ ರೀಸೆಂಟಾಗಿ ಗೊತ್ತಾಗಿತ್ತು ಇದೆಲ್ಲ ನಿಜವಾಗ್ಲೂ ಒಂದು ಜಾಗ ಇದೆ, ಆ ಜಾಗಕ್ಕೆ ಹೋಗಿ ವಿಸಿಟು ಮಾಡ್ಬೋದಂತ. ನಾನು ಇಷ್ಟು ದಿವಸ ಯಾವುದೋ ಒಂದು ದೇವ್ರದ್ದು ಕತೆ ಅವು ಹಂಗಿರುತ್ತೆ ಅಂದ್ಕೊಂಡಿದ್ದೆ. ರೀಸೆಂಟಾಗಿ ಲಾಸ್ಟ್ ಇಯರ್ ಹಂಗೆ ಗೊತ್ತಾಗಿದ್ದು ಆ್ಯಕ್ಚುಯಲ್ ಪ್ಲೇಸ್ ಇದೆ, ಅದು ರಿಯಲ್ಲು ಹೋಗಿ ನೋಡಿಬೋದು ಅಂತ. ಸೊ ಅಲ್ಲಿಗೆ ಹೋಗಿ ಇನ್ನೂ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಜೊತೆಯಲ್ಲಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ತಿಂಗಳು ಹೋಗ್ತಾನೆ ಇರ್ತಾರಂತೆ ಆ ಜಾಗಕ್ಕೆ ಇಲ್ಲಿರೋದು. ಸೊ ನಾನು ಈ ತಿಂಗಳು ಹೋಗ್ತೀನಿ ಬಾಬ್ರು ಕರ್ಕೊಂಡು ಹೋಗು ಅಂದಿದ್ದೆ, ಕರ್ಕೊಂಡು ಹೋಗ್ತಾರಂತೆ. ಸೊ ನೋಡೋಣ ನಾಳೆ ಏನಾಗುತ್ತಂತೆ. ಹೋಪ್ ಫಾರ್ ಆಲ್ ದ ಬೆಸ್ಟ್. ಇಷ್ಟೊತ್ತು ವೀಡಿಯೋ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಏನಾದರೂ ನಿಮಗೆ ಏನಾದ್ರು ಬೇಜಾರಾದರೆ ಸಾರಿ. ಇನ್ನೂ ಏನಾದರೂ ವೀಡಿಯೋ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಏನು ಅಷ್ಟು ಕೇರ್ಲೆಸ್ ಆಗಿಲ್ಲ. ಅದೇ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಾಡಿ ಎಕ್ಸಾಕ್ಟಾಗಿ ವೀಡಿಯೋ ಎಡಿಟ್ ಮಾಡೋದು ಅಷ್ಟು ಕಲ್ತ್ಕೊತಾ ಇದ್ದೀನಿ. ಇಲ್ಲೋಗೂ ನೀವು ನೋಡಿದರೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಳಿ. ಇಲ್ಲ ನಿಮ್ಮ ಇಷ್ಟ, ನಾನು ಐ ಆಮ್ ನಾಟ್ ಫೋರ್ಸಿಂಗ್ ಎನಿ ಒನ್, ಬಟ್ I'll be posting and I want you people to know where all I am exploring and ಎಲ್ಲೆಲ್ಲ ಹೋಗ್ತಿದ್ದೀನಿ ಏನು ಅಂತ. ಸೊ ಅಲ್ಲೋಗೂ ಸಿಗೋಣ ನಾಳೆ. ಟಾಟಾ, ಬಾಯ್ ಬಾಯ್.